ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯದ ರೈತರಿಗೆ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಯಾವುದು ಆ ಗುಡ್ ನ್ಯೂಸ್? ಸಾಕಷ್ಟು ರೈತರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಕೈ ಸಾಲ ಬಡ್ಡಿ ನಿಷೇಧ ಮಾಡಿದೆ ರಾಜ್ಯ ಸರ್ಕಾರ. ವಿಧಾನ ಪರಿಷತ್ನಲ್ಲಿ ಮಂಡನೆಯಾದಂಥ ವಿಚಾರ ಇದು. ಬಡ್ಡಿ ನಿಷೇಧ ಕಾಯ್ದೆ ಮಂಡನೆಯನ್ನು ಮಾಡಿದ್ದಾರೆ. ಕರ್ನಾಟಕ ಮಿತಿ ಮೀರಿದ ಬಡ್ಡಿ ವಿಧಿಸುವಿಕೆಯ ನಿಷೇಧ ಕಾಯ್ದೆ. ಯಾವುದೇ ವ್ಯಕ್ತಿ ರೈತರಿಗೆ ನೀಡುವಂತಹ ಸಾಲಕ್ಕೆ ಬಡ್ಡಿಯನ್ನು ವಿಧಿಸುವ ಹಾಗಿಲ್ಲ. ಅದು ಕೈ ಸಾಲಕ್ಕೆ ಸಂಬಂಧಪಟ್ಟಿದ್ದಂತಹ ವಿಚಾರ. ನ್ಯಾಯಾಲಯದಲ್ಲಿ ಜಾರಿಯಾಗಿರುವ ಎಲ್ಲ ಹರಾಜುಗಳನ್ನು ರದ್ದುಪಡಿಸಲಾಗುವುದು. ಕೈ ಸಾಲ ಪಡೆದು ಬಡ್ಡಿ ಬಾಕಿ ಇರುವ ರೈತರ ಭೂಮಿಯನ್ನು ಹರಾಜು ಮಾಡೋ ಹಾಗಿಲ್ಲ. ಸೊ ಇದು ಕೂಡ ಈ ಒಂದು ಕಡ್ಡಾಯಗೊಳಿಸ್ತಾ ಇದೆ ಈ ಒಂದು ನಿಷೇಧ ಕಾಯ್ದೆ ಮುಖಾಂತರ. ಬಡ್ಡಿಗಾಗಿ ಪೀಡಿಸುವಂತಹ ವ್ಯಕ್ತಿಗೆ 3 ವರ್ಷಗಳ ಕಾಲ ಜೈಲು ಶಿಕ್ಷೆ ಮತ್ತು 30,000 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ. ರೈತರಿಗೆ ಬಡ್ಡಿಯ ಹೆಸರಿನಲ್ಲಿ ಕಿರುಕುಳವನ್ನು ಕೊಟ್ಟರೆ, ಕೈ ಸಾಲ ಇಸ್ಕೊಂಡು ಅದರ ಜೊತೆಗೆ ಭೂಮಿಯನ್ನು ಹರಾಜು ಮಾಡುವಂಥ ಪ್ರಕ್ರಿಯೆಯನ್ನು ನಡೆಸೋ ಹಾಗಿಲ್ಲ. ಹಾಗೆಯೇ ಹೆಚ್ಚಿನ ಬಡ್ಡಿ ದರವನ್ನು ವಿಧಿಸಿದರೆ ಅದನ್ನು ಕೂಡ ವಾಪಸ್ ತೆಗೆದುಕೊಳ್ಳಬೇಕಾಗತ್ತೆ. ಬಡ್ಡಿ ದರವನ್ನು ವಿಧಿಸೋ ಹಾಗೇನೇ ಇಲ್ಲ ಕೈ ಸಾಲಕ್ಕೆ ಸಂಬಂಧಪಟ್ಟ ಹಾಗೆ. ರೈತರ ಆತ್ಮಹತ್ಯೆಯನ್ನು ತಡೆಯೋದಕ್ಕೆ ಈ ಕಾಯ್ದೆಯನ್ನು ಪರಿಷತ್ತಿನಲ್ಲಿ ರಾಜ್ಯ ಸರ್ಕಾರ ಮಂಡಿಸಿದೆ. ಅದಕ್ಕೆ ಸರ್ವಾನುಮತ ಕೂಡ ಸಿಕ್ಕಿದೆ ಅನ್ನುವಂಥದ್ದು. ಏಕೆಂದರೆ ಬೆಳಗಾವಿಯಲ್ಲಿ ನಡೀತಾ ಇರುವಂಥ ಅಧಿವೇಶನದಲ್ಲಿ ಈ ಒಂದು ವಿಚಾರ ಪ್ರಸ್ತಾಪ ಆಗಿದೆ. ಇದೀಗ ಅನುಮೋದನೆ ಕೂಡ ಸಿಗುತ್ತಾ ಇದೆ ಸಚಿವ ಸಂಪುಟದ ಕಡೆಯಿಂದ.